ಟಿಸಿ ನ್ಯೂಸ್ ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಂದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ತರಾಟೆ. ಕೆಲಸ ಆಗಬೇಕು ಅಷ್ಟೇ, ಟೆಸ್ಟ್ ಮಾಡೋದೆಲ್ಲ ನಡೆಯಲ್ಲ. ಎಸ್ಎಲ್ಒಗೆ ಸಚಿವ ಶಿವಲಿಂಗೇಗೌಡ ಖಡಕ್ ವಾರ್ನಿಂಗ್. ಹಾಸನದ ಜಿಲ್ಲಾಧಿಕಾರಿ ವಿರುದ್ಧ ಮತ್ತೆ ಹರಿಹಾಯ್ದ ಶಾಸಕ ರೇವಣ್ಣ. ವೈಯಕ್ತಿಕ ಜಿದ್ದಿನಲ್ಲಿ ಅಭಿವೃದ್ಧಿಗೆ ಕೊಕ್ಕೆ, ಫೋನ್ ರಿಸೀವ್ ಮಾಡಲ್ಲ, ಪತ್ರ ಬರೆದ್ರೆ ಸೈಡಿಗೆ ಬಿಸಾಕ್ತಾರೆ ಅಂತ ಗಂಭೀರ ಆರೋಪ. ಏತ ನೀರಾವರಿ ಕಾಮಗಾರಿ ಸ್ಥಳದಲ್ಲಿ ಹೈ ಡ್ರಾಮಾ. ಸಚಿವರ ಎದುರೇ ಅಣ್ಣ ತಮ್ಮನ ಜಟಾಪಟಿ. ನಿಮ್ಮ ಜಮೀನು ಜಗಳ ನೀವೇ ಬಗೆಹರಿಸಿಕೊಳ್ಳಿ ಅಂದ್ರು ಸಚಿವರು. ಹಂದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳಕ್ಕೆ ಸಚಿವ ಶಿವಲಿಂಗೇಗೌಡ ಭೇಟಿ. 42 ಮೀಟರ್ ಜಾಗದ ವಿವಾದಕ್ಕೆ ತೆರೆ. 2 ದಿನಗಳಲ್ಲಿ ಕೆಲಸ ಮುಗಿಸಲು ಸೂಚನೆ. ಸಾರ್ವಜನಿಕ ರಸ್ತೆ ಆಗಿದ್ದು ಸಂಚಾರಕ್ಕೆ ಅಡ್ಡಿ. ನಿವಾಸಿಗಳಿಂದ ಅಹೋರಾತ್ರಿ ಧರಣಿ. ಹಾಸನದ ನಂದಿನಿ ಬಡಾವಣೆಯ ಗ್ರಾಮಸ್ಥರಿಂದ ಪ್ರತಿಭಟನೆ. ಹಾಸನದ ಬಸ್ ನಿಲ್ದಾಣದಲ್ಲಿ ಕುಡುಕರ ಭೀಕರ ಮಾರಾಮಾರಿ. ಪೊಲೀಸರ ಗೈರಿಗೆ ಸಾರ್ವಜನಿಕರ ಆಕ್ರೋಶ. ಭದ್ರತೆ ಇಲ್ಲದೆ ಪ್ರಯಾಣಿಕರು ಕಂಗಾಲು. ವಾರ್ತೆಗಳ ವಿವರ. ಹಾಸನ ತಾಲೂಕಿನ ಹಂದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿಯನ್ನ ನೀಡಿದ್ರು. ಭೇಟಿಯನ್ನ ನೀಡಿ ಕಾಮಗಾರಿ ವಿಳಂಬಕ್ಕೆ ಕಾರಣರಾದ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಹಂದಿನಕೆರೆ ಕಾಮಗಾರಿ ಪರಿಶೀಲನೆ ವೇಳೆ ವಿಶೇಷ ಭೂಸ್ವಾಧೀನ ಅಧಿಕಾರಿ ಮಂಜುನಾಥ್ ಅವರ ಕಾರ್ಯವೈಖರಿ ಬಗ್ಗೆ ಸಚಿವ ಶಿವಲಿಂಗೇಗೌಡ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಎಸ್ಎಲ್ಒ ಅವರು ಮೊದಲಿಗೆ ನನ್ನ ಮನಸ್ಸಿಗೆ ಬೇಜಾರನ್ನ ಮಾಡಿದ್ರು, ಲೈನ್ಗೆ ಬಂದಿರಲಿಲ್ಲ. ಈಗ ಲೈನಿಗೆ ಬಂದಿದ್ದಾರೆ. ನನಗೆ 2-3 ಲೈನ್ ಇಟ್ಕೊಂಡು ಟ್ವಿಸ್ಟ್ ಮಾಡೋದೆಲ್ಲ ನಡೆಯೋದಿಲ್ಲ. ನನ್ನ ಹತ್ರ ಒಂದೇ ಲೈನ್ ನಲ್ಲಿ ಇರಬೇಕು. ಬಹಿರಂಗವಾಗಿ ನಿಮಗೆ ಹೇಳ್ತೀನಿ ಕೇಳಿ, ಕೆಲಸ ಆಗಬೇಕಷ್ಟೇ ಅಂತ ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಜನರೊಂದಿಗೆ ತಮ್ಮ ಒಡನಾಟದ ರಾಜಕಾರಣದ ಕುರಿತು ಮಾತನಾಡುತ್ತಾ, ಇಷ್ಟು ಸಣ್ಣ ಕೆಲಸಕ್ಕೆ ನಾನೇ ಬರ್ಬೇಕಿತ್ತ ಅಂತ ನೀವು ಅನ್ಬಹುದು. ಆದ್ರೆ ನನ್ನ ರಾಜಕಾರಣವೇ ಹಾಗೆ. ಹೊಸಗೆ ನಾಮಕರಣ ಎಲ್ಲದಕ್ಕೂ ಹೋಗ್ತೀನಿ. ಎಂತ ಸಣ್ಣ ಕೆಲಸ ಇದ್ರು ಕೂಡ ಅದನ್ನ ಮಾಡೋದೇ ದೊಡ್ಡ ಸಾಧನೆ. ರಾಜಕಾರಣಕ್ಕೆ ನಾನು ಬಂದಿದ್ದು ಹಾಗೆ, ಹೋಗೋದು ಹಾಗೆ ಅಂತ ತಮ್ಮ ಕಾರ್ಯಶೈಲಿಯ ಬಗ್ಗೆ ಇದೇ ವೇಳೆ ಮಾತನಾಡಿದ್ದಾರೆ. ಇನ್ನು ಈ ವೇಳೆ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಲತಾ ಕುಮಾರಿ ಸೇರಿದಂತೆ ಜನಪ್ರತಿನಿಧಿಗಳು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. 50 ಹಳ್ಳಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬಹುತೇಕ ಕೆಲಸ ಮುಗಿದಿದೆ. ಆದ್ರೆ ಸಣ್ಣ ಪುಟ್ಟ ಇದೇ ತರ ಸಣ್ಣ ಪುಟ್ಟ ಸಮಸ್ಯೆ ಉಳ್ಕೊಂಡಿದೆ. ನಮ್ ಎತ್ತೊಳನೆಯ 24,000 ಕೋಟಿ ದುಡ್ಡು ಖರ್ಚು, 24,000 ಕೋಟಿ. ಆದ್ರೆ ಕೇವಲ ಒಂದು 10 ಕೋಟಿ ದುಡ್ಡಿಗೆ ತಡೆ ಹಿಡ್ಕೊಂಡ್ ಕೂತಾರೆ. ಇದು ನೀರು ಆಸ್ತು ಬರ್ಬೇಕ ಬೇಡ? ಈ ಸತ್ಮಂಗ್ಲಿ ಕೆರೆ ತುಂಬಕ್ಕ ಬೇಡ? ಅದಕ್ಕೇನೆ ಏನಪ್ಪ, ಎಷ್ಟು ದಿವಸ ಆಗುತ್ತಪ್ಪ ನೀರು? ನನಗೆ ಯಾವ ಟೆಸ್ಟ್ ಗಿಷ್ಟು ಗೊತ್ತಲ್ಲ. ನನಗೆ ಅವೆಲ್ಲ ಬೇಡ. ಎಷ್ಟು ದಿವಸದಲ್ಲಿ ನೀರನ್ನ ಕೆರೆಗೆ, ಸತ್ಮಂಗ್ಲಿ ಕೆರೆಗೆ ನೀರು ಬಂದಿಳು. ಯಾರು ಸಚಿನ್ ಕರೀರಿ, ಕಾಂಟ್ರಾಕ್ಟರ್. ಇವೆಲ್ಲ ಇನ್ನೆಲ್ಲ ನನ್ನ ಹತ್ರ ನಡೆಯಲ್ಲ. ಟೈಮ್ ಬಾಂಡ್ ಇರ್ಬೇಕು. ಟೈಮ್ ಬಾಂಡಲ್ಲಿ ನೀರು ಬಿಡ್ಬೇಕು. ಇವೆಲ್ಲ ಹೇಳಿ ನಾವು ಇತ್ಲಾಗ ಓದ್ತದಂಗೆ ಮತ್ತೆ ಅತ್ಲಾಗೆ ಎತ್ತಾಗ ಹೋಗೋದಲ್ಲ. ಹೇಳಿ, ಇಲ್ಲಿ ಮಾಧ್ಯಮದವ್ರು ಎದುರಿಗೆ ಹೇಳಿ, ಜನಗಳ ಎದುರಿಗೆ ಹೇಳಿ. ಬರ್ರಿ ಸಚಿನ್, ಎಷ್ಟು ದಿವಸದಲ್ಲಿ ನೀರು ಕೊಡ್ತೀಯಪ್ಪ? 10 ಡೇಸ್ ಹಾಕ್ಬೇಕು? ಇಲ್ಲ 10 ಡೇಸ್ ಆಗಲ್ಲ. ಒಂದು 5 ದಿವಸ ಕೊಡ್ತೀವಿ ಮಾಡೋ. 5 ಡೇಸ್ ಅಷ್ಟೇ. ನಾನು ಅದ್ರ ಅರ್ಧ ಉದ್ದ ಆಗಲ್ಲ ಎಲ್ಲ ನೋಡಿದ್ದೀನಿ. ಸಾಕು 5 ದಿವಸ. 5 ದಿವಸದಲ್ಲಿ ಸತ್ಮಂಗ್ಲಿ ಕೆರೆಗೆ ನೀರಿರ್ಬೇಕು, ಚನ್ನಪಟ್ಟಣ ಕೆರೆಗೆ ನೀರಿರ್ಬೇಕು. ಅದು ತಪ್ಪಿದ್ರೆ ನಾನು ಸುಮ್ಮನೆ ಏನ್ರಿ, ನಾನು ಅವ್ರನ್ನೆಲ್ಲ ಕೇಳೋದು ನಿಮ್ಮನ್ನ. ನೀವು ಸರ್ಕಾರಿ ಸಂಬಳ ತಿನ್ನೋರು, ಗೊತ್ತಾಯ್ತಾ? ನೀವು ಮಾಡಿಸ್ಬೇಕು. 40 ಮೀಟರ್ ಈಗ ಬಗೆಹರಿಸೋತೀವಿ. ಈಗ ಬಗೆಹರಿಸೋತೀವಿ. ಅವ್ರು ಗಂಟೆ ಮಾಡ್ದಂಗೆ ನಾವು ಬಗೆಹರಿಸೋತೀವಿ. ಅವರೆಲ್ಲ ಅಲ್ಲೇ ಅದೇ ಜಾಗ ಬರ್ಬೇಕು ಅಂತಾರಂತೆ, ಅಲ್ಲೇ ಹೋಗೋಣ. ನಮ್ದೇನು ಗೌರವ ಹೋಗಲ್ಲ, ಅಲ್ಲೇ ಹೋಗೋಣ. ಹಾಸನದ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮತ್ತೆ ಹರಿಹಾಯ್ದಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ನಾನು ಜನತೆಯ ಪ್ರತಿನಿಧಿಯಾಗಿ ಕೆಲಸ ಮಾಡುವ ವ್ಯಕ್ತಿ. ನಾನು ಶಾಸಕ, ನನಗೆ ಕೊಂಬಿದೆ, ಅದು ಇದು ಅಂತೆಲ್ಲ ನಾನು ಹೇಳೋದಿಲ್ಲ. ಆದ್ರೆ ಗ್ರಾಮ ಪಂಚಾಯಿತಿ ಮೀಸಲು ಬಗ್ಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇನೆ. ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಗಳಿಗೆ ಸರಿಯಾಗಿ ಮೀಸಲಾತಿ ನಿಗದಿಪಡಿಸಿ ಪಟ್ಟಿ ಕಳಿಸಿ ಕೊಡಿ ಅಂತ ಹೇಳಿದ್ರು.
ಆದ್ರೆ ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅಧಿಕಾರ ಇದ್ದ ಮೇಲೆ ಏಕೆ ತಹಸೀಲ್ದಾರ್ಗಳಿಂದ ಮೀಸಲಾತಿ ಪಟ್ಟಿ ಪಡೆದ್ರು ಅಂತ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಡಿಸಿ ವಿರುದ್ಧವಾಗಿ ಮತ್ತೆ ಹರಿಹಾಯ್ದಿದ್ದಾರೆ. ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಡಿಸಿ ಕಚೇರಿಗೆ ನಾನೇ ಹೋಗಿದ್ದೆ, ಅವ್ರಿಗೆ ಎಷ್ಟು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ, ಅವ್ರ PA ನಂಬರ್ ಇಂದ ಫೋನ್ ಮಾಡಿದೆ, ಆಗ್ಲೂ ಕೂಡ ರಿಸೀವ್ ಮಾಡ್ಲಿಲ್ಲ. ಡಿಸಿ ಅವ್ರ ಪರ್ಸನಲ್ ನಂಬರಿಗೆ ಕರೆ ಮಾಡಿ ಅಂತಾರೆ, ಅದಕ್ಕೆ ಮಾಡಿದ್ರು ಫೋನ್ ಎತ್ತಲಿಲ್ಲ. ಡಿಸಿ ಅವರು ಪರ್ಸನಲ್ ಫೋನ್ ಯಾಕ್ರಿ ಇಟ್ಕೊಬೇಕು, ನಾನ್ ಲೆಟರ್ ಬರೆದ್ರೆ ಯಾರೋ ಶಾಸಕ ಬರಿತಾನೆ ಅಂತ ತೆಗೆದು ಡಸ್ಟ್ ಬಿನ್ಗೆ ಹಾಕ್ತಾರೆ. ನಮಗೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಸ್ಪೀಕರ್ ಅವರು. ನಾನು ಸ್ಪೀಕರ್ ಅವ್ರಿಗೂ ಕೂಡ ಈ ಬಗ್ಗೆ ಮಾಹಿತಿ ಕೊಡ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಡಿಸಿ ಬಗ್ಗೆ ಏನ್ ಹೇಳ್ತಾರೆ ಉಸ್ತುವಾರಿ ಸಚಿವರು, ಅವ್ರಿಗೆ ಹಿಂಗ್ ಮಾಡಿದ್ರೆ ಅವ್ರು ಕೂಡ ಸುಮ್ನಿರ್ತಾರ? ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರ್ ಕೊಡ್ತೀನಿ. ಜಿಲ್ಲಾಧಿಕಾರಿಗಳಿಗೆ ದುರಂಕಾರ ಇದ್ರೆ ಅದನ್ನ ಅವ್ರ ಮನೇಲಿ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೊಳ್ಳೋದು ಬೇಡ. ಸುದ್ದಿಗೋಷ್ಠಿ ನಡೆಸಿ ಒಬ್ಬ ಶಾಸಕನ ಟೀಕೆ ಮಾಡೋದಕ್ಕೆ ಯಾರ್ರಿ ಇವ್ರಿಗೆ ಅನುಮತಿ ಕೊಟ್ಟಿದ್ದು? ಸರ್ಕಾರದಿಂದ ಇವ್ನ ಅನುಮತಿ ತಗೊಂಡಿದ್ದಾರೇನ್ರಿ? ನಾನೇನಾದ್ರು ಇವ್ರ ಹತ್ರ ಹೊಲ ಮನೆ ಲೇಔಟ್ ಮಾಡಿಸ್ಕೊಳಕ್ ಹೋಗಿದ್ನ, ಎಣ್ಣೆ ಅಂಗಡಿ ಓಪನ್ ಮಾಡ್ಕೊಡಿ ಅಂತ ಹೋಗಿದ್ನ? ಒಬ್ಬ ಜನಪ್ರತಿನಿಧಿಯಾಗಿ ಜನರ ಪರವಾಗಿ ಪ್ರಶ್ನೆ ಮಾಡಿದ್ದೀನಿ, ತಪ್ಪಾ? ಅಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲಾಗಿ ನನ್ನೇ ಕಚೇರಿಗೆ ಕರೆದುಬಿಟ್ಟು ಯಾಕೆ ಸಾರ್ ಹಿಂಗಾಯ್ತು, ಏನಾಯ್ತು ಸರ್, ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ ಅಂತ ಕೇಳಿ ಸರಿ ಮಾಡ್ಕೊಬೇಕ್ರಿ ಅಂತ ಹೇಳಿ ಮತ್ತೆ ಜಿಲ್ಲಾಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಎಲ್ಲ ಇದು ಮಾಡಿ ತಹಸೀಲ್ದಾರರು ಕಳಿಸಿದಂಥ ವರದಿನೂ ಗಾಳಿ ತೂರು ಮಾಡೋರು ಸರ್ ಅಂತ ನಮ್ಮ ಕಾರ್ಯಕರ್ತರು ಫೋನ್ ನಾನು ಹಂಗಾದ್ರೆ ಆಯಿತು ಬಿಡಿ ನೋಡೋಣ, ನಾನೇ ಕೇಳ್ತೀನಿ ಡಿಸಿನ ಅಂತ. ಶುಕ್ರವಾರ ಅಸೆಂಬ್ಲಿ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದಣ್ಣ, ನಾನು ಎಲ್ಲ ಕೂತು ಮಾತಾಡಿದೆ. ಈ ಥರ ಹಿಂಗೆ ಅವರು ಹೇಳಿದರು. ಅವ್ರ ಕ್ಷೇತ್ರದ್ದು ಸುಮಾರು ಹಳ್ಳಿ ಮೈಸೂರು ಇದು ನಗರತಿ, ಅಲ್ಲಿ ನಗರತಿನಲ್ಲಿ ಒಂದು ಸಣ್ಣ ಅಳ್ಕಾಡು, ಅರೇಹಳ್ಳಿ, ಆಲ್ಗೂಡಲ್ಲಿ, ಇವೆಲ್ಲ ಆ ಊರುಗಳಿಗೆಲ್ಲ ಹಿಂಗೈತೆ ಸರ್. ನಾವು ಸಣ್ಣ ಸಮಾಜ, ಹೋದ ಸಾರಿನೂ SC ಕೊಟ್ಟವ್ರೆ, ಈ ಸಾರಿನೂ ಮತ್ತೆ SC ಕೊಟ್ಟವ್ರೆ ಅಂತ ಹೇಳಿ ಇದು ಮಾಡಿದ್ರು. ಅದೆಲ್ಲ ಆಗ ನಾನೇನಾಯಿತು, ಆಯ್ತು ಇರಲಿ ಅಂತೇಳಿ ಫೋನ್ ಮಾಡಿದ್ಮೇಲೆ ನಾನು ಸೀದಾ ರವಿ ನಾನುವೆ ಫೋನ್ ಮಾಡಿ ಸಿದ್ದರಾಜ್ ಅವ್ರಿಗೆ ಮಾತಾಡೋಕೆ ಹೋಗಿದ್ದೀನಿ. ಇವ್ರು ರಿಪ್ಲೈ ಕೊಡ್ದೋದಾಗ ಹೇಳ್ಬೇಕಾಯ್ತದಲ್ಲ ಸರ್. ಅವ್ರು ಏನು ಹೇಳ್ತಾರೆ ಗೊತ್ತಾ, 3 ತಿಂಗಳಿಗೆ ಬರ್ತಾರೆ, ಪ್ರೆಸ್ ಕರೀತಾರೆ, ಹೋಗ್ತಾರೆ ಅಂತ ಅಂದರು. ಅರ್ಥ ಹೇಳಿ ನನಗೆ. ನಾನೇನು ಹೇಳಿದ್ದೆ, ಇದಕ್ಕೆ 3 ತಿಂಗಳಿಗೆ ಒಂದ್ಸಾರಿ ಬರೋದು ಪ್ರೆಸ್ ಕರೆಯೋದು ಅಂದರೆ, ನಾನು 3 ತಿಂಗಳಿಗೆ ಕರೀತೀನೋ 15 ದಿನಕ್ಕೆ ಕರೀತೀನೋ ಅದು ನನ್ನ ಇದು. ಇವರೇ ಅದು ಕೇಳೋಕ್ಕೆ, ನನ್ನ 15 ದಿನಕ್ಕೆ ಕರೀತೀನೋ 3 ತಿಂಗಳಿಗೆ ಕರೀತೀನೋ ಬಂದು ಒಂದು ಪ್ರೆಸ್ ಮಾಡ್ತಾರೆ, ಹೋಗ್ತಾರೆ ಅಂತ ಹೇಳ್ತಾರೆ. ತಾಳ್ಮೆಯಿಂದ ಕೇಳಬೇಕು. ಇವಕ್ಕೆಲ್ಲ ರಿಪ್ಲೈ ಕೊಡೋದು ಅಂದರೆ ನಾನು ಏನು ಮಾಡಬೇಕಾಗುತ್ತೆ? ನಾನು ಜನಪ್ರತಿನಿಧಿಯಾಗಿ ನಮ್ಮ ಜನದ ಕಷ್ಟಕ್ಕೆ ನಾವು ಪತ್ರ ಬರೆದಿದ್ದಕ್ಕೆ ಏನು ಕೊಡೋದಾಗ ಏನು ಮಾಡ್ಬೇಕಾಗ್ತದೆ? ಏನು ಮಾಡ್ಬೇಕು ಹೇಳಿ ಸರ್? ಆಯ್ತಾ? ಅಲ್ಲಿಂದ ಬಂದರೆ ಇದು ಮೆಕ್ಕೆಜೋಳ ಎಲ್ಲವೇ, ಮತ್ತು ಅಲ್ಲಿಂದ ಬಂದರೆ ಹೆಚ್ಚಿದು ನ್ಯಾಯಾಲಯಗಳ ಪ್ರಕರಣ ಐತೆ ಸರ್. 10 ವರ್ಷ 15 ವರ್ಷ ಬಿಟ್ಟು ಕೊಟ್ಟಿವೆ, ಸೀನಿಯಾರಿಟಿ ಬಿಟ್ಟು ಕೊಟ್ಟವ್ರೆ ಹಿಂಗೆ ಅಂತ ಹೇಳಿ ಬರದೆ. ಮತ್ತು ಹಳೆ ಸೀತರು ಲ್ಯಾಂಡ್ ಅಕ್ವಿಷನ್ ಪ್ರಕರಣ ಇದೇ ಥರ ಹೋದರೆ 1,000 ಕೋಟಿವರೆಗೂ ಹೋಗುತ್ತೆ ಅಂತ ಹೇಳಿದ್ರು. ಒಂದು ಲೆಟರ್ ಬರೆದವರು, ಅದನ್ನು ನಿಮ್ಮ ಗಮನಕ್ಕೆ ತಂದೆ. ಆಮೇಲೆ ಗುಡ್ಡೋತ್ತೆರಣ್ಯ ಸರ್ವೆ ನಂಬರ್ 95 ಕಾದಿರಿಸಿದ ಜಮೀನಿನಲ್ಲಿ ಇದೈತೆ ಅಂತ ಹೇಳಿ ಬಂದೆ. ಚಿಗಟ್ಲಿ ಇದೆಲ್ಲ ಕೃಷ್ಣ ಬೈರೂರಿಗೂ ಬರೆದಿದ್ದೀನಿ, ಜಿಲ್ಲಾಧಿಕಾರಿಗೆ ಬರೆದಿದ್ದೀನಿ. ಯಾವ ಬರೆದಿದ್ದೀನಿ DCಗೆ ಎಷ್ಟು ಲೆಟರ್ಗಳು, ಸುಮಾರು ಲೆಟರ್ಗಳು ಬರೆದು ಒಂದು FIR ರಿಪ್ಲೈ ಇಲ್ಲ. ಬೇಕಾದ್ರೆ ಕೃಷ್ಣ ಬೈರೂರು ಇದ್ದಾರೆ. ನಾನು ಯಾವತ್ತಾದ್ರೂ 2 ವರ್ಷದಲ್ಲಿ ಹಾಸನ ಜಿಲ್ಲೆಯ ಹಂದಿನಕೆರೆ ಏತ ನೀರಾವರಿ ಕಾಮಗಾರಿ ವೀಕ್ಷಣೆ ವೇಳೆ ಸಚಿವ KM ಶಿವಲಿಂಗೇಗೌಡರ ಸಮಕ್ಷಮದಲ್ಲೇ ಜಮೀನು ಹಾಗೂ ಪರಿಹಾರದ ಹಣಕ್ಕಾಗಿ ಅಣ್ಣ ತಮ್ಮಂದಿರು ಪರಸ್ಪರ ಕಿತ್ತಾಡಿಕೊಂಡಿರುವ ಘಟನೆ ನಡೆದಿದೆ. ಕಾಮಗಾರಿ ವೀಕ್ಷಣೆ ಮತ್ತು ಸಾರ್ವಜನಿಕರ ಸಭೆ ನಡೀತಾ ಇದ್ದ ವೇಳೆ ವೆಂಕಣ್ಣಗೌಡ ಹಾಗೂ ಆತನ ತಮ್ಮನ ನಡುವೆ ಈ ಗಲಾಟೆ ಸಂಭವಿಸಿರ್ತಕ್ಕಂಥದ್ದು. ಕಾಮಗಾರಿಗಾಗಿ ಸ್ವಾಧೀನಪಡಿಸಿಕೊಂಡ ಜಮೀನಿಗೆ ನೀಡುವ ಪರಿಹಾರದ ಹಣದಲ್ಲಿ ನನಗೂ ಪಾಲು ಬೇಕು ಅಂತ ತಮ್ಮ ಪಟ್ಟು ಇಟ್ಕೊಂಡಿದ್ದ. ಆದ್ರೆ ಆ ಜಮೀನು ಪಾಲು ಈಗಾಗಲೇ
ತನ್ನ ಹೆಸರಿಗೆ ಬಂದಿದೆ, ಹೀಗಾಗಿ ಪರಿಹಾರದ ಹಣವನ್ನ ನೀಡೋದಿಲ್ಲ ಅಂತ ಅಣ್ಣ ವೆಂಕಣ್ಣಗೌಡ ಅಂತಕ್ಕಂಥವ್ರು ಸಚಿವರ ಎದುರಲ್ಲೇ ವಾದಕ್ಕಿಳಿದ್ರು. ಸಚಿವರ ಎದುರಲ್ಲೇ ಇಬ್ರು ಜೋರಾಗಿ ಕಿತ್ತಾಡ್ಕೊಂಡಿದ್ದನ್ನು ಕಂಡು ಪ್ರಾರಂಭದಲ್ಲಿ ಸ್ವಲ್ಪ ನಿಬ್ಬೆರಗಾಗಿ ಮೌನ ವಹಿಸಿದ್ದ ಸಚಿವ ಶಿವಲಿಂಗೇಗೌಡರು ತಕ್ಷಣವೇ ಗರಂ ಆಗಿ ನಿಮ್ ಜಮೀನ್ ವಿಷಯ ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಳಿಕ ಸ್ಥಳದಲ್ಲಿದ್ದ ಪೊಲೀಸರನ್ನ ಕರೆಸಿ ಇಬ್ಬರನ್ನು ಅಲ್ಲಿಂದ ಆಚೆ ಕಳಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದ್ರು. ಅಲ್ಲ ಸರ್, ನನ್ನ ಜಮೀನು ಹೋಗಿರೋದು, ನನ್ನ ಆಸ್ತಿ, ನನ್ನ ಜಮೀನು ಕೊಲೆ ಮಾಡ್ತೀನಿ ಅಂತ ಕತ್ತಿಸ್ತೀನಿ ಅಂತ ಬರ್ತಾನೆ ನನ್ನ ಇವತ್ತು ದುಡ್ಡು ಕೊಡು ಅಂದ್ರೆ ಆಮೇಲೆ ನೀವು ಏಕೆ ಭಾಗ ಮಾಡ್ಕೋಬೇಕು, ನೀವು ಮಾಡಕ್ ಬರೋದಿಲ್ವಲ್ಲ ಮೇಡಮ್, ಸಿಂಗಲ್ ಒಟ್ಟಿನ ಭೂಮಿ ಹೇಳಕ್ ಕೇಳ್ರಿ, ನೀವು 33 ಕುಂಟೆ ಹೋಗಿರೋದು ಎಷ್ಟು ಕುಂಟೆ ಎಷ್ಟು ಅಂತ ಗೊತ್ತಿಲ್ಲ, ಸರ್ವೇನೆ ಮಾಡಿಲ್ಲ. ಎಷ್ಟು ಕುಂಟೆ ಹೋಗುತ್ತೆ ಅದನ್ನ ಕಳೆದು ಇನ್ನು ಉಳಿದದ್ದನ್ನ ಜಮೀನು ಹಂಚ್ಕೊಳ್ಳಿ, ದುಡ್ಡು ಹಂಚ್ಬೇಕಾದ್ರೆ ನಿಮಿಷ. ಈಗ ಇದು ಇವ್ರು ಯಾರ ಹೆಸರು ಬರ್ತಿದ್ರು? ಇಲ್ಲಿ ಈ 42 ಮೀಟರ್ ಬಿಡ್ಬೇಕಲ್ಲ, ಅದ್ಯಾರ್ದು? ಯಾಕೆ ಅಲ್ಲಿದ್ದಾರೆ ಜಮೀನ್ ಅಲ್ಲಿ ಬಿಡ್ಬೇಕನ್ನೋದು ಅಲ್ಲಿದ್ದಾರೆ. ಇಲ್ಲಿ ಇವ್ರದ್ದು ಇದು ಏನು ನಾವು ನೋಡು, ಇದು ಕಾನೂನು ಗೊತ್ತಿದ್ರು ಬಂದ್ರು. ನೀವು ಮಾಡ್ಕೊಳ್ಳೋ ವಿದ್ಯೆ ಯಾವ ಅಧಿಕಾರಿನೂ ದೂರಬೇಡಿ, ಯಾವ ಹಾಸನ ನಗರದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆಗೆ ನೀರು ಹರಿಸುವ ಮಹತ್ವಾಕಾಂಕ್ಷೆಯ ಹಂದಿನ ಕೆರೆ ಯಥಾ ನೀರಾವರಿ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇವತ್ತು ಕಾಮಗಾರಿಗೆ ಎದುರಾಗಿದ್ದ ತಡೆಗಳನ್ನ ಸ್ಥಳದಲ್ಲೇ ಬಗೆಹರಿಸುವ ಮೂಲಕ ತ್ವರಿತವಾಗಿ ಕೆಲಸ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಹಾಸನ ತಾಲೂಕಿನ ಹಂದಿನಕೆರೆ ಗ್ರಾಮದ ಸಮೀಪ ನಡೀತಾ ಇರತಕ್ಕಂತ ಈ ಕಾಮಗಾರಿ ಕೇವಲ 42 ಮೀಟರ್ ವ್ಯಾಪ್ತಿಯಲ್ಲಿ ರೈತರು ತಡೆಯನ್ನ ಹೊಂಟಿದ್ರು. 2 ಕಡೆಗಳಲ್ಲಿ ಕಾಮಗಾರಿಗೆ ಅಡ್ಡಿಯಾಗಿದ್ದರಿಂದ ಯೋಜನೆ ವಿಳಂಬವಾಗ್ತಾ ಇತ್ತು ಅಂತ ಹೇಳಿದ್ರು. ಇನ್ನು ಕಾಮಗಾರಿಗೆ ತಡೆಯೊಡ್ಡಿದ್ದ 2 ಕುಟುಂಬಗಳ ರೈತರೊಂದಿಗೆ ಸಚಿವರು ನೇರವಾಗಿ ಮಾತುಕತೆಯನ್ನು ನಡೆಸಿ ಅವರ ಮನವೊಲಿಸಿ ಸಮಸ್ಯೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸಲು ಮುಂದಾದ್ರು. ನಂತರ ರೈತರು ಸಮಸ್ಯೆ ಎಲ್ಲನೂ ಅವ್ರ ಹತ್ರ ಹೇಳ್ಕೊಂಡ್ರು. ಇವರು ಸಮಸ್ಯೆಯನ್ನು ಆಲಿಸಿದ್ರು. ಇನ್ನು ಮುಂದೆ ಯಾವುದೇ ವಿಳಂಬಕ್ಕೆ ಅವಕಾಶ ಇಲ್ಲದೆ ಬರೋ 2-3 ದಿವಸಗಳಲ್ಲಿ ಕಾಮಗಾರಿನ ಸಂಪೂರ್ಣವಾಗಿ ಮುಗಿಸಬೇಕು, ನೀರು ಹರಿಸಬೇಕು ಅಂತ ಸೂಚನೆಯನ್ನ ಕೊಟ್ರು. ನಿನ್ನೆ ಬೆಳಿಗ್ಗೆ ಇಷ್ಟೊತ್ತಿನಲ್ಲಿ ನನಗೆ ಒಂದು ಕಠೋರವಾದಂಥ ಫೋನ್ ಬಂತು. ಈ ಏತ ನೀರಾವರಿಯನ್ನು ನಾವು ಹಿಂದೆ ಜನಪರವಾದಂಥ ಹೋರಾಟ ಏನದು ಹಿರಿಯ ನಾಗರಿಕರ ವೇದಿಕೆ ಮಾಡ್ತಿದ್ರು. ಒಂದು ಸತ್ಯಮಂಗಲ ಕೆರೆ ಜೀವಂತವಾಗಿರಬೇಕು ಮತ್ತು ಚನ್ನಪಟ್ಟಣ ಕೆರೆಗೆ ಉಳಿದಿರ್ತಕ್ಕಂಥ ಕೆರೆಗೆ ಈ 2 ಕೆರೆಗಳಿಗೆ ನೀರನ್ನು ತುಂಬಿರ್ತಕ್ಕಂಥ ಒಂದು ಯೋಜನೆಗೆ
ನಾವು ಹೋರಾಟ ಮಾಡಿ ಇದನ್ನು ಮಂಜೂರು ಮಾಡಿಸಿದ್ದು ಸುಮಾರು 7-8 ವರ್ಷದಿಂದ ಆ ನೀರನ್ನು ಆ ಕೆರೆಗಳಿಗೆ ತರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭ ಬಂದಿದೆ. ಇದನ್ನು ಏನಾದರೂ ಮಾಡಿ ಈ ಸಾರಿಲಾದ್ರೂ ಎತ್ತಿ ತುಂಬಿದೆ. ನೀರು ಮುಂದಿನ ಕೆರೆ ಏತ ನೀರಾವರಿಗೆ ಒಂದು ತಲುಪಿದೆ. ಇಲ್ಲಿಂದ ಚಿಕ್ಕಮಂಗ್ಲ ಕೆರೆಗೆ ಮತ್ತು ಚನ್ನಪಟ್ಟಣ ಕೆರೆಗೆ ನೀರನ್ನು ನೀವು ಬಿಡಿಸಿದರೆ ನಿಜವಾಗ್ಲೂ ಈ ಸಾರಿ ಹಾಸನಕ್ಕೂ ಬರ ಬಂದಿದೆ ಕುಡಿಯೋ ನೀರಿಗೆ. ಈ ಕೆರೆಗಳು ಆದರೆ ಆ ದುಡ್ಡು ಇದಕ್ಕೋಸ್ಕರ ಬಂದಿರ್ತಕ್ಕಂಥ ಅದನ್ನು ಡಿವಿಯೇಟ್ ಮಾಡಲಿಕ್ಕೆ ಅದನ್ನು ದುಡ್ಡನ್ನು ಮಂಜೂರು ಮಾಡಿಬಿಟ್ರೆ ಎಷ್ಟು ಅಂದರೆ 39 ಲಕ್ಷ. ಆ ಕೂಡಲೇ ನಾನು MD ಅವರಿಗೆ ಮಾತಾಡಿ ಆ 39 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿ ಇವರು ಆ ರೈತರಿಗೆ ಡಿಡಿನ ತಗೊಂಡು ಬರಬೇಕು, ಇಲ್ಲಿ ಅವ್ರಿಗೆ ಕೈಗೆ ಹಸ್ತಾಂತರ ಮಾಡಬೇಕು. ಆಗಲೇ ಇಂಜಿನಿಯರ್ಗಳಿಗೂ ಹೇಳಿದೆ, ಕಾಂಟ್ರಾಕ್ಟರ್ ಯಾರು ಇದ್ದಾರೆ ನೀವು ನೋಡ್ರಿ, ಇವರೇ ಇದು ಭಾಳ ಪ್ರೆಸ್ಟೀಜಿಯಸ್ ಇದೆ. ನೀವು ಮತ್ತೆ ನೀವು ತಡ ಮಾಡೋಕ್ಕೆ ಹೋಗಬೇಡಿ. ಈಗ ರೈತರಿಗೆ ನಾವು ಅವ್ರಿಗೆ ಕೊಡಬೇಕಾದಂಥ ಹಣವನ್ನು ನಾವು ಕೊಡ್ತೀವಿ, ಚೆಕ್ ಕೊಡ್ತೀವಿ, ನಾವು ಹಣನ ತಲುಪಿಸ್ತೀವಿ. ನೀವು ಇವತ್ತು ಸಾಯಂಕಾಲದೊಳಗಡೆ 50 ಮೀಟ್ರ್ ಲೈನ್ನ ಹಾಕ್ಬೇಕು. ನಿಮ್ಗೆ ಏನೇನು ಇಂಜಿನಿಯರಿಂಗ್ ಕೆಲಸ ಇದೆ ಅದೆಲ್ಲ ಮುಗಿಸಿ 2 ದಿವಸದೊಳಗೆ ನೀರನ್ನು ಗೊತ್ತಾಯ್ತಾ? ಸುಮ್ಮನೆ ಇವರು ಬಂದು ಏನೋ ಇಲ್ಲಿ ಮಾಡೋರಪ್ಪ ಅನ್ನೋ ಕೆಟ್ಟ ಹೆಸರು ಬರೋದು ಬೇಡ. ನಾವು ಶಾಸಕರು ಕೊಡ್ಬೋದು, ಮುಖಂಡರುಗಳು ಎಲ್ಲ ರೈತರು ಬಂದಿದ್ದಾರೆ. ಇವು ಇಂಥವು ಆಗಬೇಕು. ಯಾಕೆ ನಾನು ಈ ಮಾತನ್ನು ಇಷ್ಟು ಸೀರಿಯಸ್ ಆಗಿ ತಗೊಂಡ್ರೆ ಎತ್ತಿನೊಳೆ ಹಾಸನ ನಗರದ ಸಮೀಪ ಇರತಕ್ಕಂತ ಬಿ ಕಾಟಿಹಳ್ಳಿ ವ್ಯಾಪ್ತಿಯ SBM ಕಾಲೋನಿ ಬಳಿ ನಂದಿನಿ ಬಡಾವಣೆ ಅಂತಿದೆ. ಪ್ರಮುಖ ಸಂಪರ್ಕ ರಸ್ತೆಯನ್ನ ಯಾರೋ ಖಾಸಗಿ ವ್ಯಕ್ತಿಯೊಬ್ಬರು JCB ಬಳಸಿ ಬಗೆದು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಇದೀಗ ಸ್ಥಳೀಯ ನಿವಾಸಿಗಳು ಆರೋಪ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಒಂದು ದಿನದ ಅಹೋರಾತ್ರಿ ಧರಣಿ ಕೂಡ ಮಾಡಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಬುಧವಾರ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ರು. ಇದೇ ವೇಳೆ ನಿವಾಸಿಗಳಾದ ಬಾಲಚಂದ್ರ, ಉಜ್ವಲ್ ಕುಮಾರ್, ಜ್ಞಾನೇಶ್ವರಿ, ಸತೀಶ್ ಸೇರಿದಂತೆ ಇನ್ನಿತರರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ನಗರದ ಸಮೀಪ ಇರತಕ್ಕಂತ SBM ಕಾಲೋನಿಯ ಗಣಪತಿ ದೇವಸ್ಥಾನದಿಂದ ಹಿಡಿದು ನಂದಿನಿ ಲೇಔಟ್, ಟೀಚರ್ಸ್ ಕಾಲೋನಿ, 2ನೇ ಹಂತ, ಶರಾವತಿ ಲೇಔಟ್ ಹಾಗೂ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರ ಲೇಔಟ್ ಇವೆಲ್ಲಕ್ಕೂ ಕೂಡ ಸಂಪರ್ಕ ಕಲ್ಪಿಸತಕ್ಕಂತ ಪ್ರಮುಖ ರಸ್ತೆ ಇದಾಗಿದೆ. ಈ ರಸ್ತೆಯ ಮೂಲಕ ಪ್ರತಿದಿನ ಸಾವಿರಾರು ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಯೋವೃದ್ಧರು ಸಂಚರಿಸುತ್ತಾರೆ. ಹೆಲ್ತ್ ಲೇಔಟ್ ಕ್ರಾಸ್ನಿಂದ ಮುಂದಿನ ಭಾಗದಲ್ಲಿ ಹಾಳಾಗಿದ್ದ ರಸ್ತೆಗೆ ಹೊಸದಾಗಿ ಸಿಮೆಂಟ್ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭವಾಗಿತ್ತು. ಈ ಸಂದರ್ಭದಲ್ಲಿ ನಂದಿನಿ ಬಡಾವಣೆಯ ಆರಂಭದ ಭಾಗದಲ್ಲಿ ಜಮೀನಿನ ಮಾಲೀಕ ಅಂತ ಹೇಳ್ಕೊಂತಕ್ಕಂತ ಒಬ್ಬ ಸ್ವಾಮಿ ಅಂತಕ್ಕಂಥವ್ರು ಬಂದು ರಸ್ತೆ ತಮ್ಮ ಜಮೀನಿನಲ್ಲಿದೆ, ನಮಗೆ ಪರಿಹಾರ ಬಂದಿಲ್ಲ ಅಂತ ಹೇಳಿ JCB ಮೂಲಕ ರಸ್ತೆಯನ್ನು ಅಗೆದು ಹಾಳು ಮಾಡಿದ್ದಾರೆ ಅಂತ ನಿವಾಸಿಗಳು ಈ ಸಂದರ್ಭದಲ್ಲಿ ಆರೋಪಿಸಿದ್ದಾರೆ. ಈ ಹಿಂದಿನ ಸರ್ಕಾರದ ಅನುದಾನದಲ್ಲಿ ಈ ರಸ್ತೆಯಲ್ಲಿ UGD ಕಾಮಗಾರಿ ಹಾಗೂ ಡಾಂಬರೀಕರಣ ನಡೆದಿದ್ರು ಕೂಡ ಇದೀಗ ರಸ್ತೆಯನ್ನು ಅಗೆದು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯನ್ನ ಉಂಟು ಮಾಡಲಾಗ್ತಾ ಇದೆ ಅಂತ ದೂರಿದ ಸಾರ್ವಜನಿಕರು ಕೂಡಲೇ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿವಾಸಿಗಳಾದ ಮಹದೇವ್, ಸುರೇಶ್, ನಂದಾಮಣಿ, ಪ್ರದೀಪ್ ಕುಮಾರ್, ಕುಮಾರೇಗೌಡ ಇನ್ನಿತರರು ಹಾಜರಿದ್ದರು. ನಿವಾಸಿಗಳಲ್ಲಿ ಸೇರಿದ್ದೀವಿ. ಈ ನಿವಾಸಿಗಳು ಸುಮಾರು 10-15 ವರ್ಷಗಳಿಂದ ನಾವು ಮನೆ ಕಟ್ಕೊಂಡಿದ್ದೀವಿ. 20-25-30 ವರ್ಷಗಳ ಹಿಂದೆ ಅದು ಲೇಔಟ್ಗಳಾಗಿರೋದು. ಆ ಲೇಔಟ್ಗಳಲ್ಲಿ ಎಲ್ಲರೂ ಸೈಟ್ಗಳು ತಗೊಂಡು ಬಿಟ್ಕೊಂಡಿದ್ವು. ನಾವು ನಮ್ಮ ಕೆಲಸಗಳ ಮೇಲೆ ನಾವು ಬ್ಯುಸಿಯಾಗಿ ನಮ್ಮ ನಿವೃತ್ತಿ ತನಕ ನಾವು ಸೈಟ್ಗಳನ್ನ ಇಟ್ಕೊಂಡಿದ್ವು. ನಿವೃತ್ತಿ ಆದಮೇಲೆ ನಾವು ಸೈಟಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಿದ್ವಿ. ಆದರೆ ಇವತ್ತು ಏಕಾಏಕಿ ನಮ್ಗೆ ಇರುವಂಥ ಒಂದೇ ಒಂದು ರಸ್ತೆ ಇದು. ಈ ರಸ್ತೆಯನ್ನು ಇವರು ಹೊಡೆದು ಇವತ್ತು ಟ್ರಂಚ್ ಹೊಡೆದು ಓಡಾಡ್ದಂಗೆ ಮಾಡಿ ನಮ್ಮ ಮಕ್ಕಳುಗಳು, ಶಾಲೆ ಬಸ್ಗಳು, ವಾಹನಗಳು ಸುಮಾರು ಇಲ್ಲ ಅಂದರೂ ಹೆಚ್ಚು ಕಡಿಮೆ 1,500-2 ಸಾವಿರ ಮನೆಗಳಿದೆ ಅಲ್ಲಿ ಆ ರಸ್ತೆಯಲ್ಲಿ. ಆ 2,000 ಮನೆಗಳು ಎಲ್ಲಿ ಓಡಾಡಬೇಕು? ದಯಮಾಡಿ ಮೇಲಧಿಕಾರಿಗಳು ಈ ಸಂಬಂಧಪಟ್ಟಂಥ ರಸ್ತೆಗೆ ನಮಗೆ ಮಾರ್ಗವನ್ನು ತೋರಿಸ್ಕೊಡ್ಬೇಕಾಗಿ ಮತ್ತು ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿ ಅಂತೇಳಿ ನಾವು ನಿವಾಸಿಗಳೆಲ್ಲ ಮತ್ತೆ ಆಂಬುಲೆನ್ಸ್ಗಳು ಬರ್ತವೆ. ಕಾಯಿಲೆಯಲ್ಲಿ ಮಲಗಿದ್ದವ್ರಿಗೆ ಹೋಗೋಕ್ಕೆ ಜಾಗ ಇಲ್ಲ. ಶಾಲೆ ಮಕ್ಕಳು ತುಂಬ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಅವ್ರು ನಡ್ಕೊಂಬರೋಕ್ಕೆ ಜಾಗ ಇಲ್ಲ. ಮಧ್ಯ ರಸ್ತೆಯಲ್ಲಿ ಟ್ರಂಚ್ ಹೊಡೆದ ಹೆಂಗೆ ಸರ್ ಓಡಾಡೋದು? ಏನು ಅದಕ್ಕೆ ಏನು ಕಾರಣ ಏನಿಲ್ಲ. ಅದು ಬಂದರು, ಟ್ರಂಚ್ ಹೊಡೆದ್ರು, ಹೋದ್ರು ಅಷ್ಟೇ. ಬೇರೆ ನಮ್ಗೆ ಏನು ಹೇಳಿಲ್ಲ.
ಜಮೀನ್ ಮಾಲೀಕರು ಮನವರಿಕೆ ಮಾಡಿಲ್ವಾ? ಮನವರಿಕೆ ಮಾಡಿದ್ರು, ಅವ್ರು ಕೇಳಲೇ ಇಲ್ಲ. ಅದು ಈಗಾಗಲೇ ಏಕವಚನದಲ್ಲಿ ಮಾತಾಡ್ಕೊಂಡು ಹೋದ್ರು. ಸರ್ಕಾರದ ರಸ್ತೆಗಳು ಆಗೋಗಿದ್ದಾವೆ. ನಮ್ಮ ಹೆಸರು ಉಜ್ವಲ್ ಕುಮಾರ್. ನಿಮ್ಮ ಹೆಸರು ಸರ್? ಬಾಲಚಂದ. ಸರ್, ಅದು ನಾವು SBM ಕಾಲೋನಿಯಿಂದ ನಂದಿನಿ ಲೇಔಟು, ಶರಾವತಿ ಲೇಔಟು ಮತ್ತು ಟೀಚರ್ಸ್ ಕಾಲೋನಿ ಸೆಕೆಂಡ್ ಸ್ಟೇಜಿಂದ ಬಂದಿರೋದು. ಅಲ್ಲಿ 20 ವರ್ಷದಿಂದ ಓಡಾಡಲಿಕ್ಕೆ ಜಾಗ ಕೊಟ್ಟಿದ್ರು. ಇವಾಗ ಏಕಮುಖವಾಗಿ ನೆನ್ನೆ ಬಂದು ಟ್ರಂಚ್ ಹೊಡೆದಿದ್ದಾರೆ. ಅಲ್ಲಿ 2,000 ಜನ ವಾಸ ಮಾಡ್ತಾ ಇದ್ದೀವಿ. ಎಲ್ಲಿ ಓಡಾಡೋದು ಸರ್? 12 ಬಸ್ಗಳು ಬರ್ತದೆ, ಸ್ಕೂಲ್ ಬಸ್ಗಳು ಬರ್ತದೆ, ಮತ್ತು ಲೇಡೀಸ್ಗಳೆಲ್ಲ ಓಡಾಡ್ತಾರೆ. ನೈಟ್ ಎಲ್ಲ ಎಲ್ಲಿ ಓಡೋದು ಸರ್? ಪರ್ಯಾಯ ಮಾರ್ಗನೇ ಇಲ್ಲದೆ ಇರೋ ಥರ ಆಗಿದೆ. ದಯವಿಟ್ಟು ನಮಗೆ ರೋಡ್ನ ಅನುಕೂಲ ಮಾಡ್ಕೊಡ್ಬೇಕಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ಸರ್. ಸರ್, ಅವರಿಗೆ ಪರಿಹಾರ ಬೇಕು ಅಂತ ಹೇಳ್ಬಿಟ್ಟು. ಹಾಸನ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಕುಡುಕರಿಬ್ಬರ ನಡುವೆ ನಡೆದ ಭೀಕರ ಮಾರಾಮಾರಿ ಸಾರ್ವಜನಿಕರಲ್ಲಿ ಆತಂಕವನ್ನ ಮೂಡಿಸಿದ್ದು, ತುರ್ತು ಸಂದರ್ಭದಲ್ಲಿ ಪೊಲೀಸರು ಗೈರು ಹಾಜರಾಗಿರುವುದಕ್ಕೆ ಪ್ರಯಾಣಿಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳವಾರ ರಾತ್ರಿ 1 ಗಂಟೆ ಸುಮಾರಿಗೆ ಹೊಸ ಬಸ್ ನಿಲ್ದಾಣ ಆವರಣದಲ್ಲಿ ಕುಡುಕರಿಬ್ರು ಯಾವ WWIಗೂ ಕಡಿಮೆ ಇಲ್ಲ ಅನ್ನೋ ತರ ಪರಸ್ಪರ ಬಡ್ದಾಡ್ಕೊಂಡು ಕೈ ಮೇಲಾಯಿಸಿದ್ದಾರೆ. ಇನ್ನು ಸ್ಥಳದಲ್ಲೇ KSRTC ಸಿಬ್ಬಂದಿಗಳೆಲ್ಲರೂ ಕೂಡ ಇದ್ರು. ಒಡೆದಾಟ ಬಿಡ್ಸಕ್ ಟ್ರೈ ಮಾಡಿದ್ರು. ಕೂಡಿದ್ದು ಮತ್ತಿನಲ್ಲಿದ್ದ ಅವರು ಯಾರ ಮಾತನ್ನೂ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೆ ಇಷ್ಟೊತ್ತಾದ್ರೂ ಕೂಡ ಒಬ್ರು ಪೊಲೀಸ್ ಅಲ್ಲಿ ಇರ್ಲಿಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಅಸಮಾಧಾನ. ಹಾಗಾದ್ರೆ ಪ್ರಯಾಣಿಕರಿಗೆ ಯಾವ ರೀತಿ ಭದ್ರತೆ ಒದಗಿಸ್ತಾರೆ ಇಲ್ಲಿ ಅಂತ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಒಂದಿಷ್ಟು ಬೀಟ್ ಪೊಲೀಸರನ್ನ ಹೆಚ್ಚಿಸಬೇಕು. ಯಾರ ಈ ತರ ಗಲಾಟೆ ಮಾಡ್ಕೊಂಡು ಪಬ್ಲಿಕ್ ಪ್ಲೇಸ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು ಅವ್ರ ವಿರುದ್ಧ ಕ್ರಮ ತಗೊಬೇಕು ಅಂತ ಇದೀಗ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಂದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ತರಾಟೆ. ಕೆಲಸ ಆಗಬೇಕು ಅಷ್ಟೇ, ಟೆಸ್ಟ್ ಮಾಡೋದೆಲ್ಲ ನಡೆಯಲ್ಲ. SLOಗೆ ಸಚಿವ ಶಿವಲಿಂಗೇಗೌಡ ಖಡಕ್ ವಾರ್ನಿಂಗ್. ಹಾಸನದ ಜಿಲ್ಲಾಧಿಕಾರಿ ವಿರುದ್ಧ ಮತ್ತೆ ಹರಿಹಾಯ್ದ ಶಾಸಕ ರೇವಣ್ಣ. ವೈಯಕ್ತಿಕ ಜಿದ್ದಿನಲ್ಲಿ ಅಭಿವೃದ್ಧಿಗೆ ಕೊಕ್ಕೆ, ಫೋನ್ ರಿಸೀವ್ ಮಾಡಲ್ಲ, ಪತ್ರ ಬರೆದ್ರೆ ಸೈಡಿಗೆ ಬಿಸಾಕ್ತಾರೆ ಅಂತ ಗಂಭೀರ ಆರೋಪ. ಏತ ನೀರಾವರಿ ಕಾಮಗಾರಿ ಸ್ಥಳದಲ್ಲಿ ಹೈಡ್ರಾಮಾ. ಸಚಿವರ ಎದುರೇ ಅಣ್ಣ ತಮ್ಮನ ಜಟಾಪಟಿ. ನಿಮ್ಮ ಜಮೀನು ಜಗಳ ನೀವೇ ಬಗೆಹರಿಸಿಕೊಳ್ಳಿ ಅಂದ್ರು ಸಚಿವರು. ಹಂದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳಕ್ಕೆ ಸಚಿವ ಶಿವಲಿಂಗೇಗೌಡ ಭೇಟಿ. 42 ಮೀಟರ್ ಜಾಗದ ವಿವಾದಕ್ಕೆ ತೆರೆ. 2 ದಿನಗಳಲ್ಲಿ ಕೆಲಸ ಮುಗಿಸಲು ಸೂಚನೆ. ಸಾರ್ವಜನಿಕ ರಸ್ತೆ ಆಗಿದ್ದು ಸಂಚಾರಕ್ಕೆ ಅಡ್ಡಿ. ನಿವಾಸಿಗಳಿಂದ ಅಹೋರಾತ್ರಿ ಧರಣಿ. ಹಾಸನದ ನಂದಿನಿ ಬಡಾವಣೆಯ ಗ್ರಾಮಸ್ಥರಿಂದ ಪ್ರತಿಭಟನೆ. ಹಾಸನದ ಬಸ್ ನಿಲ್ದಾಣದಲ್ಲಿ ಕುಡುಕರ ಭೀಕರ ಮಾರಾಮಾರಿ. ಪೊಲೀಸರ ಗೈರಿಗೆ ಸಾರ್ವಜನಿಕರ ಆಕ್ರೋಶ. ಭದ್ರತೆ ಇಲ್ಲದೆ ಪ್ರಯಾಣಿಕರು ಕಂಗಾಲು. ಇದಾಗಿ ತುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡುತ್ತಾರೆ BBC TV ಸತತ ಕಡೆ. ನಮಸ್ತೆ.